ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ಬಹುತೇಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ನಲುಗಿ ಹೋಗಿದೆ. ಕಾರಣ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವ ಪರಿಣಾಮ ಸೊನ್ನಾ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇದೆ. ಪರಿಣಾಮ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮ ಜಲಾವೃತ ಆಗಿದ್ದು ನೂರಾರು ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದ್ದು ಅಲ್ಲಿನ ಜನ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಕಳೆದ ಕೆಲ ವರ್ಷಗಳಲ್ಲಿ ಪ್ರವಾಹದಿಂದ ತತ್ತರಿಸಿರುವ ಹಲವು ಕುಟುಂಬಗಳನ್ನು ಈಗ ಸ್ಥಳಾಂತರ ಮಾಡಲಾಗಿದ್ದು ಕೆಲವು ಕುಟುಂಬಗಳಿಗೆ ಇನ್ನೂ ಕೂಡ ಸೂರು ಸಿಕ್ಕಿಲ್ಲ. 40ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದು ತಮ್ಮನ್ನ ಸ್ಥಳಾಂತರ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ದೀಪಕ್ ಶಿಂದೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಏನು ಕರ್ನಾಟಕದ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನಲ್ಲಿ ಇರುವಂಥ ದೇವನಗಾಂವ್ ಗ್ರಾಮಕ್ಕೆ ಭೀಮಾ ನದಿಯ ನೀರು ಹರಿದು ಬರ್ತಾ ಇದೆ. ಈ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ನಿಮಗೆ ತೋರಿಸ್ತಾ ಇರೋ ಪ್ರಕಾರ ಇಲ್ಲಿ ಏನು ನನ್ನ ಬೆನ್ನ ಹಿಂಭಾಗದಲ್ಲಿ ಈ ಒಂದು ನೀರು ಭೀಮಾ ನದಿಯ ನೀರು ಹರಿದು ಬರ್ತಾ ಇರುವಂಥದ್ದು ದೇವನಗಾಂವ್ ಗ್ರಾಮದ ಆಂಜನೇಯ ದೇವಸ್ಥಾನ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಆ ಕಡೆಯ ಒಂದು ಭಾಗದಲ್ಲಿ ನೋಡ್ತಾ ಇರೋ ಹಾಗೆ ಈಗ ಮನೆಗಳು ಕೂಡ ಜಲಾವೃತ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗ್ರಾಮದಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈಗ ಈ ಭೀಮಾ ನದಿಯ ಒಂದು ಪ್ರವಾಹದ ಸೆಳೆತಕ್ಕೆ ಒಳಗಾಗಿ ಭೀಮಾ ನದಿಯ ನೀರಿನಿಂದಾಗಿ ಈಗ ಜಲಾವೃತಗೊಂಡಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಇಲ್ಲಿಂದ ಈಗಾಗಲೇ ಸ್ಥಳಾಂತರ ಆಗಿರುವಂಥದ್ದು. ಒಟ್ಟಾರೆಯಾಗಿ ಒಂದು 108ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಜಲಾವೃತ ಆಗಿದೆ. ಸರ್ಕಾರ ಕೂಡ ಕಾಳಜಿ ಕೇಂದ್ರಗಳಿಗೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿರುವ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇರುವಂಥದ್ದು. ಈಗ ನನ್ನ ಒಂದು ಹಿಂಭಾಗದಲ್ಲಿ ಅಲ್ಲಿ ನೋಡ್ತಾ ಇರೋ ಹಾಗೆ ಏನು ಮನೆಗಳಿದೆ ಆ ಒಂದು ಮನೆಗಳ ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೇ ಇಲ್ಲಿ ಈಗ ಇವತ್ತು ಏನು ಈ ಒಂದು ಗ್ರಾಮದಲ್ಲಿ ತಮ್ಮ ಮನೆಯ ಪರಿಸ್ಥಿತಿ ಏನಿದೆ, ಏನಾಗಿದೆ ಮನೆಗಳು ಎಲ್ಲ ಅಂತ ಹೇಳಿ ನೋಡೋದಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸೋಣ. ಎಷ್ಟು ದಿನಗಳಿಂದ ಈ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಏನು ಒಂದು ಪರಿಸ್ಥಿತಿಯನ್ನು ಇಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ ಅಂತ? ಸರ 15 ದಿನಗಟ್ಟಲೆ ಹೊಳಿ ಬರ್ಲಿಕತ್ತಾರೆ ಸರ. ಬಂದು ಬಡವ್ರಿಗೆ ನಾವು ಮನಿ ಬಿದ್ದಾವ್ರಿ, ಬಿದ್ದು ಮುಳುಗ್ಯಾವ್ರಿ. ಮುಳುಗಿ ಎಲ್ಲ ಕಾಳ ಕಡಿ ಎಲ್ಲ ಹಾಳಾಗ್ಯದ್ರಿ. ಏನು ಉಳ್ಕ ರೊಟ್ಟಿಲ್ರಿ. ಎಲ್ಲಿ ಹೋದ್ರು ಸಾಲಿ ವಸ್ತಿಗೆ ಹೋಗೋದ್ರಿ. ಸಾಲಿ ವಸ್ತಿಗೆ ಹೋಗೋದ್ರೆ ಅಲ್ಲಿ ಊಟ ಮಾಡಿ ಅಲ್ಲಿ ಬದುಕಲ್ಕತ್ತಾರೆ. ಎಷ್ಟು ದಿನ ಹೋಗೋದ್ರಿ ಅಲ್ಲಿ ದಿನ ಹೋಗೋದು ಸಾಲಿಗೆ ಹೋಗೋದು ಊಟ ಮಾಡೋದು ಬರೋದ್ರಿ. ಒಟ್ಟು ಮಣಿ ಮುಳುಗ್ಯಾವ್ರಿ. ನಮ್ಗೆ ಇರ್ಲಿಕ್ಕೆ ಜಾಗ ಇಲ್ರಿ. ಈಗ ಹತ್ತಿ ಹೊಲಕ್ಕೆ ಹೋದ್ರೆ ಹೊಲಕ್ಕೆ ನೋಡಿದ್ರೆ ಕಣ್ಣ ನೀರು ಬರ್ತಾವ್ರಿ ಸರ. ಹತ್ತಿ ಪೂರ ಹಾಳಾಗ್ಯದ್ರಿ. ಏನೂ ಲಾಭ ಇಲ್ಲ, ಏನಿಲ್ಲ. ಪೂರ ರೈತರು ಲಾಸ್ ಆದಂಗೆ ರೀ. ಆಟ ತ್ರಾಸ ಅಲ್ಕತ್ತೀರಿ ಸರ. ಹ್ಯಾಂಗ ಮೇಡಮ್ ಹೇಳಿ ಸರ್ ನಾವು. ಇದು ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ದೇವನಗಾಂವ ಗ್ರಾಮದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಏನು ಸಾಕಷ್ಟು ಮನೆಗಳು ಇಲ್ಲಿ ಜಲಾವೃತ ಆಗಿದೆ. ಸರಿಸುಮಾರು 150ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದ್ದರೂ ಕೂಡ 75 ಮನೆಗಳನ್ನು ಮಾತ್ರ ಗುರುತಿಸಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸರ್ಕಾರ ಎಲ್ಲ ಒಂದು ಕಡೆ ಮುಳುಗಡೆ ಸಂತ್ರಸ್ತರಿಗೆ ಸಂಪೂರ್ಣವಾದಂಥ ಸ್ಥಳಾಂತರವನ್ನು ಮಾಡಬೇಕು, ಜೊತೆಗೆ ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.